सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीये पादे पञ्चभिः सूत्रैः उपनिबद्धे अस्मिन् अभावाधिकरणे तानि सर्वाणि तस्मिन् उपनिबद्धानि पञ्चसूत्राणि एकवारं पठित्वा अनन्तरं तत्र उपनिबद्धं प्रथमं सूत्रं तथा पादादितः इदं सूत्रं अष्टाविंशं सूत्रम्। इदं सूत्रं द्विवारं पठित्वा सूत्रं तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टाविंशं सूत्रं तद्भाष्यभागं च विचारयामः।
ಓಂ ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಓಂ ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಇದು ಸಂಕ್ಷೇಪ ಶಾರೀರಕ ಅಂತಕ್ಕಂಥದ್ದು ಒಂದು ಪ್ರಸಿದ್ಧವಾದ ಒಂದು ವ್ಯಾಖ್ಯಾನ. ಈ ವ್ಯಾಖ್ಯಾನಕ್ಕೆ ಒಂದು ಟೀಕೆ ಇದೆ, ಅಂದರೆ ಉಪವ್ಯಾಖ್ಯಾನ. ಅದನ್ನು ನೃಸಿಂಹಾಶ್ರಮಿ ಅಂತಕ್ಕಂಥವರು ಯತಿಗಳು ಅದನ್ನು ರಚನೆ ಮಾಡಿದ್ದಾರೆ. ಸಂಕ್ಷೇಪ ಶಾರೀರಕ ಟೀಕಾ ಅಂತ ಇದು. ಸಂಕ್ಷೇಪ ಶಾರೀರಕಕ್ಕೆ ಇದು ಟೀಕಾರೂಪವಾಗಿರ್ತಕ್ಕಂಥ ಗ್ರಂಥ. ಅದರಲ್ಲಿ ಇರತಕ್ಕಂಥ ಒಂದು ಮಂಗಳ ಶ್ಲೋಕ ಇದು. ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಇಲ್ಲಿ ಶಂಕರಾಚಾರ್ಯ ಗುರವೇ ನಮಃ ಅಂತಕ್ಕಂಥದ್ದು ಮುಖ್ಯವಾದದ್ದು. ಅಂದರೆ ಶಂಕರಾಚಾರ್ಯ ಗುರುಗಳನ್ನು ನಾನು ನಮಸ್ಕರಿಸುತ್ತೇನೆ ಅಂತಂತ. ಅದಕ್ಕೆ ಇವರು ಕೆಲವು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಎಂತಹ ಶಂಕರಾಚಾರ್ಯರು ಅಂತಂದರೆ ಶಂಕರಾತ್ಮನೇ ಮೊದಲದ್ದು. ಶಂಕರಾತ್ಮ, ಶಂಕರ ಅಂದ್ರೇನು? ಮಂಗಳವನ್ನುಂಟು ಮಾಡುವ, ಎಲ್ಲ ಕಾಲದಲ್ಲಿಯೂ ಕೂಡ ಮಂಗಳವನ್ನೇ ಉಂಟು ಮಾಡುವ ಸ್ವರೂಪವುಳ್ಳವನು ಶಂಕರಾತ್ಮನೇ. ಮತ್ತೆ ಶರೀರಿಣಾಂ ಶಂಕರಾಯ. ಶರೀರಿಣಾಂ ಅಂತಂದ್ರೆ ಏನು? ಅಂದರೆ ಯಾರು ಶರೀರವನ್ನು ಧರಿಸಿದ್ದಾರೆಯೋ ಅವರೆಲ್ಲರೂ ಕೂಡ ಶರೀರಿಗಳು. ಅವ್ರು ತಾನೇ ಶರೀರ ಇರತಕ್ಕಂಥವ್ರು. ಅಂದರೆ ಅವರು ಯಾರು? ಅದು ಜೀವರು ಅಂತಕ್ಕಂಥದ್ದು. ಶರೀರಿ ಅಂತಂದರೆ ಶರೀರದಲ್ಲಿ ಶರೀರವನ್ನು ಧರಿಸಿರ್ತಕ್ಕಂಥವರು, ಶರೀರದಲ್ಲಿ ಇರತಕ್ಕಂಥವ್ರು ಯಾರು? ಜೀವರುಗಳು. ಅವರಿಗೆ ಶರೀರಿನ ಅಂಥ ಜೀವರುಗಳಿಗೆ, ಶರೀರಿಗಳಿಗೆ ಶಂಕರಾಯ ಅಂದರೆ ಮಂಗಳವನ್ನು ಉಂಟು ಮಾಡತಕ್ಕಂತಹವನು. ಅಂದರೆ ಎಲ್ಲ ಜೀವರಿಗಳಿಗೂ ಕೂಡ ಅವರ ಯಥಾರ್ಥವಾದ ಸ್ವರೂಪವನ್ನು ಅವರಿಗೆ ಅನಾವರಣ ಮಾಡಿಸಿ ಅವರನ್ನು ಮೋಕ್ಷ ಮಾರ್ಗದಲ್ಲಿ ನೆಲೆ ನಿಲ್ಲಿಸುವಂತಹ ಶಂಕರ. ಅಂತಹ ಶರೀರಿನ ಎಲ್ಲ ಜೀವಿಗಳಿಗೂ ಕೂಡ ಶಂಕರಾಯ ಮಂಗಳಪ್ರದವಾದ, ಅಂದರೆ ಜ್ಞಾನವನ್ನು ಬೋಧಿಸ್ತಾ ಇರ್ತಕ್ಕಂಥ ಶಂಕರು. ಮತ್ತೆ ಶಂಕರ ಜ್ಞಾನ ಹೇತವೇ. ಇದೊಂದು ಏನಿದು ಶಂಕರ ಜ್ಞಾನ ಅಂದ್ರೆ ಏನು? ಶಂಕರ ಜ್ಞಾನ ಅಂದರೆ ಮಂಗಳವನ್ನು ಉಂಟು ಮಾಡುವ ಜ್ಞಾನ. ಹೌದು ತಾನೆ? ಶಂಕರ ಶಂಕರೋತಿಥಿ ಶಂಕರ ಅಂದರೆ ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಅದು ಯಾವುದದು? ಜ್ಞಾನ. ಮಂಗಳವನ್ನು ಉಂಟು ಮಾಡತಕ್ಕಂತಹ ಜ್ಞಾನ ಅದು ಯಾವುದದು? ಮಂಗಳವನ್ನು ಉಂಟು ಮಾಡತಕ್ಕಂತಹ ಜ್ಞಾನ ಅಂದ್ರೂ ಒಂದೇ, ಹಿತಕರವಾದ ಜ್ಞಾನ ಅಂತಂದ್ರೂ ಒಂದೇ. ಹಿತ ಅಂತಕ್ಕಂಥದ್ದು ಒಂದು ವೇದಾಂತದ ಟರ್ಮಿನಾಲಜಿ, ಹಿತ ಅಂತಕ್ಕಂಥದ್ದು. ಹೀಗೆ ಶಂಕರ ಅಂದರೆ ಮಂಗಳವನ್ನು ಉಂಟು ಮಾಡುವ ಜ್ಞಾನಕ್ಕೆ ಕಾರಣವಾಗಿರತಕ್ಕಂತಹ ಇವರನ್ನ ನಮಸ್ಕಾರ ಮಾಡಿ ಇವರನ್ನು ಶರಣು ಹೊಂದಿದರೆ ಏನಾಗುತ್ತೆ? ಶಂಕರ ಜ್ಞಾನ ಅಂದರೆ ಆ ಮಂಗಳ ಸ್ವರೂಪವಾದ ಜ್ಞಾನವೇ ನಮಗೆ ಬಂದುಬಿಡುತ್ತೆ. ಇಂತಹ ಶಂಕರ ಜ್ಞಾನ ಹೇತವೇ ಶಂಕರಾಚಾರ್ಯ ಗುರವೇ ನಮಃ ಅಂತಕ್ಕಂಥದ್ದು. ಶಂಕರಾತ್ಮನೇ ಒಂದು, ಶರೀರನಾಂ ಶಂಕರಾಯ ಇನ್ನೊಂದು, ಶಂಕರ ಜ್ಞಾನ ಹೇತವೇ. ಮೂರೂ ಕೂಡ ವಿಶೇಷಣಗಳು. ಇಂತಹ ಶಂಕರಾಚಾರ್ಯ ಗುರವೇ ನಮಃ. ಶಂಕರಾಚಾರ್ಯ ಗುರುಗಳಿಗೆ ನಮಸ್ಕಾರವು ಅಂತಕ್ಕಂಥದ್ದು. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ
ಪಂಚಸೂತ್ರಾತ್ಮಕಂ ಅಭಾವಾಧಿಕರಣಂ. ಓಂ ನಾಭಾವ ಉಪಲಬ್ಧೇ ಓಂ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್ ಓಂ ನ ಭಾವೋನುಪಲಬ್ಧೇ ಓಂ ಕ್ಷಣಿಕತ್ವಾಚ್ಚ ಓಂ ಸರ್ವಥಾನುಪಪತ್ತೇಶ್ಚ. ಇದು ಆ 5 ಸೂತ್ರಗಳು ಅಭಾವಾಧಿಕರಣದಲ್ಲಿ ಅಡಕವಾಗಿರತಕ್ಕಂಥ ಉಪನಿಬದ್ಧವಾಗಿರತಕ್ಕಂಥ 5 ಸೂತ್ರಗಳು. ಈ ಅಭಾವಾಧಿಕರಣ ಅಂತಕ್ಕಂಥದ್ದು ಏನು ಸಂಬಂಧ, ಯಾತಕ್ಕೆ ಅಂತಂದರೆ ನೋಡಿ, ಹಿಂದಿನ ಸಮುದಾಯಾಧಿಕರಣದಲ್ಲಿ 10 ಸೂತ್ರ ಇತ್ತಲ್ಲ, ಸಮುದಾಯ ಉಭಯ ಹೇತುಕೆ ಪಿತದ ಪ್ರಾಪ್ತಿ ಅಂತ. ಅಲ್ಲಿ ಏನು ಮಾಡಿದ್ರು, ಈ ಸೌಗತ ಸಮಯವನ್ನ, ಸೌಗತ ದರ್ಶನದಲ್ಲಿ ಇರತಕ್ಕಂಥ ದೋಷವನ್ನು ಹೇಳಬೇಕು ಅಂತ ಹೊರಟು ಉಪಕ್ರಮಿಸಿ, ಆ ಸೌಗತ ಮತದಲ್ಲಿ ಅದರ ಒಂದು ಬ್ರ್ಯಾಂಡ್ ಶಾಖೆ ಅಂತ ಹೇಳ್ಬೋದು ಆಗಿರ್ತಕ್ಕಂಥ ಬಾಹ್ಯಾರ್ಥವಾದವನ್ನ, ಅದರಲ್ಲಿ ಇರತಕ್ಕಂಥ ದೋಷವನ್ನು ಎತ್ತಿ ತೋರಿಸಿ ನಿರಾಕರಣೆ ಮಾಡಿದ್ದಾಯಿತು. ಯಾವುದು? ಸೌಗತ ಮತವೇ ಆಗಿರತಕ್ಕಂಥ, ಅದರಲ್ಲಿ ಒಂದು ಶಾಖೆ ಅದು ಅಷ್ಟೆ ಆಗಿರತಕ್ಕಂತಹ ಬಾಹ್ಯಾರ್ಥವಾದ. ಈ ಬಾಹ್ಯಾರ್ಥವಾದವನ್ನು ನಾವು ಹೇಳಿದ್ದರಿಂದ ಅದರಲ್ಲಿ ಇನ್ನೊಂದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿತ್ತು. ಯಾವುದದು? ವೈಭಾಷಿಕರು. ಹೌದ್ ತಾನೆ? ಬಾಹ್ಯಾರ್ಥವಾದಿಗಳು ಮತ್ತು ವೈಭಾಷಿಕರು ಇಬ್ಬರನ್ನೂ ಕೂಡ ಅಲ್ಲಿ ನಿರಾಕರಣೆ ಮಾಡಿದ್ದಾಯಿತು. ನೋಡಿ, ನಿಮ್ಮ ವಾಕ್ಯಾರ್ಥ ಅಂತ ಹೇಳ್ತಾ ಇದ್ದೀರಲ್ಲ, ಹೊರಗಿನ ಪದಾರ್ಥ ಇರಲೇಬೇಕು ಒಂದು ಜ್ಞಾನವಾಗಬೇಕಾದರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಿಲ್ಲ ಅಂತ ಮಾಡಿದ್ರು. ಈಗ ಏನಾಯಿತು? ಆ ಪಕ್ಕದಲ್ಲಿ ಇರತಕ್ಕಂತಹ ಇನ್ನೊಬ್ಬ ಬೌದ್ಧ ಎದ್ದು ನಿಂತ, ನೋಡಿ ಸ್ವಾಮಿ, ನೀವು ಇಲ್ಲಿಯವರೆಗೆ ನೀವು ಏನನ್ನು ನೀವು ನಿರಾಕರಣೆ ಮಾಡಿದ್ದೀರಿ, ಅದರಿಂದ ಯಾವುದದು? ಆ ಬಾಹ್ಯಾರ್ಥವಾದ ನಿರಾಕರಣೆಯಿಂದ ನೀವು ಸೌಗತ ಮತವನ್ನ ನಿರಾಕರಣೆ ಮಾಡಿದ ಹಾಗಾಗಲಿಲ್ಲ. ಅರೆ, ಇದೇನಪ್ಪ ಇದು? ಹಿಂದೆ 10 ಸೂತ್ರಗಳಲ್ಲಿ ನಾವು ನಿರಾಕರಣೆ ಮಾಡಿದ್ದವಲ್ಲ ಸೌಗತ ಮತವನ್ನ ಅಂತ ಹೇಳಿದ್ರೆ, ಅಯ್ಯೋ ಸ್ವಾಮಿ, ನಿಮ್ಮದು ತಪ್ಪು ತಿಳುವಳಿಕೆ. ಯಾಕೆ ಅಂದರೆ, ನೀವು ನಿರಾಕರಣೆ ಮಾಡಿದಂತಹ ಆ ವಾಕ್ಯಾರ್ಥವಾದ ವೈಭಾಷಿಕರು ಅಂತ ಏನಿದೆ, ಅದು ಬುದ್ಧನ ಅಭಿಪ್ರಾಯವೇ ಅಲ್ಲ. ಅಯ್ಯಯ್ಯೋ, ಇದುವರೆ ತನಕ ಮಾಡಿದ್ದು ಏನಾಯ್ತಪ್ಪ, ವ್ಯರ್ಥವಾಗಿ ಹೋಯ್ತಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ ಮುಂದುವರೆದು, ನೋಡಿ, ನೀವು ಅದು ಯಾವುದೋ ಒಂದು ವಾಕ್ಯಾರ್ಥವಾದ ವಾದಿಗಳು, ವೈಭಾಷಿಕರು, ಇವರನ್ನ ಅವ್ರು ಯಾರೋ ಗೊತ್ತಿಲ್ಲ ನಮಗೆ, ಅವರು ಬುದ್ಧನ ಅನುಯಾಯಿಗಳಲ್ಲ, ಬುದ್ಧನ ಅಭಿಪ್ರಾಯವಲ್ಲ ಅದು. ಅದನ್ನು ತೆಗೆದುಕೊಂಡು ಓಹೋ ಅದನ್ನು ಖಂಡನೆ ಮಾಡಿಬಿಟ್ಟು ನಾವು ಬೌದ್ಧ ಮತವನ್ನು ಖಂಡನೆ ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದು ಸರಿ ಇಲ್ಲ. ಅದು ಬುದ್ಧನ ಅಭಿಪ್ರಾಯವಲ್ಲವೇ ಅಲ್ಲ. ಯಾಕಪ್ಪ ಅಂದರೆ ನೋಡಿ, ಅಲ್ಲಿ ಆ ವಾಕ್ಯಾರ್ಥವಾದಿಗಳು 5 ಸ್ಕಂಧವನ್ನು ಹೇಳ್ತಾರೆ, ಪಂಚಸ್ಕಂಧೀಯವನ್ನ. ಹೌದ್ ತಾನೆ? ರೂಪ, ವಿಜ್ಞಾನ, ವೇದನಾ, ಸಂಜ್ಞಾ, ಸಂಸ್ಕಾರ, 5 ಸ್ಕಂಧ. ಇದನ್ನ ಬುದ್ಧನು ಒಪ್ಪಿಲ್ಲ. 5 ಸ್ಕಂಧವನ್ನು ಅವನು ಒಪ್ಪಿಯೇ ಇಲ್ಲ. ಮತ್ತೆ ಏನಪ್ಪ, ಅವನು ಒಪ್ಪಿದ್ದು ಕೇವಲ ವಿಜ್ಞಾನ ಸ್ಕಂಧವನ್ನ ಮಾತ್ರ. ಹಾಗಾಗಿ ಆ ವಿಜ್ಞಾನ ಸ್ಕಂಧಕ್ಕೆ ಇನ್ಯಾವ್ಯಾವುದು ರೂಪ, ವೇದನಾ, ಸಂಜ್ಞಾ, ಸಂಸ್ಕಾರ ಎಲ್ಲ ಬೆರೆಸ್ಬಿಟ್ಟು ಅದೇನೋ ಸಂಕರ ಮಾಡಿ ಆ ವಾಕ್ಯಾರ್ಥ ಇರಲೇಬೇಕು ಅಂತ ಮಾಡಿದ್ರು. ಅದನ್ನು ನೀವು ಖಂಡಿಸಿದ ಮಾತ್ರಕ್ಕೆ ಸೌಗತ ಮತವನ್ನು ಖಂಡಿಸಿದ ಹಾಗೆ ಆಗಲಿಲ್ಲ. ಯಾಕೆ? ಅದು ಸುಗತನ ಅಭಿಪ್ರಾಯವಾಗಿರಲೇ ಇಲ್ಲ ಅಂದ್ಬಿಟ್ಟ. ಸುಗತನ ಅಭಿಪ್ರಾಯ ಕೇವಲ ಒಂದೇ, ಅವನು ಸ್ಕಂಧ, ವಿಜ್ಞಾನ ಸ್ಕಂಧವನ್ನೇ ಅವನು ಒಪ್ಪಿದ್ದು ಅಂತ. ಏನಪ್ಪ ಹಾಗಂದ್ರೆ? ಆಯಿತು, ಹೇಳ್ತೇವೆ ಕೇಳಿ.
ಅಂತ ಹೇಳ್ಬಿಟ್ಟು ಅದರ ಸಂಕ್ಷೇಪವಾಗಿ ಆ ವಿಜ್ಞಾನವಾದಿ ಇದ್ದಾನಲ್ಲ ಅವನು ನೋಡಿ ನಮ್ಮ ವಿಚಾರಧಾರೆ ಇದು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾನೆ ಅಂತಂದ್ರೆ ನೋಡಿ, ಈ ವಿಜ್ಞಾನವಾದದಲ್ಲಿ ಬುದ್ಧಿಗೆ ಹತ್ತಿದ ರೂಪದಿಂದ ಮಾತ್ರ ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರವೂ ಕೂಡ ಆಗಬಹುದಾಗಿದೆ. ಎಲ್ಲಿ ಆಗಬಹುದಾಗಿದೆ? ಅದು ಕೂಡ ಅಂತಸ್ಥವಾಗಿಯೇ, ಅಂದರೆ ಒಳಗೆ ಆಗಿರುತ್ತದೆ. ಒಳಗೆ ಕೂಡ ಆಗಬಹುದಾಗಿದೆ, ಒಳಗೆ ಆಗಬಹುದಾಗಿದೆ ಅದು. ಅದಕ್ಕೇನಾಗಬೇಕು ಅಂತಂದ್ರೆ ಆ ರೂಪ ಬುದ್ಧಿಗೆ ಹತ್ತಬೇಕು. ಹೊರಗಡೆ ಯಾವುದೋ ಇದೆಯಲ್ಲ, ಆ ರೂಪ ಬುದ್ಧಿಗೆ ಹತ್ತಬೇಕು. ಹೊರಗಡೆ ರೂಪ ಇದೆ, ಬುದ್ಧಿಗೆ ಹತ್ತಿಲ್ಲ ಅಂದ್ರೆ ತೋರೋದಿಲ್ಲ, ಇಲ್ಲ ಅದು ಅಷ್ಟೇ. ಹೀಗೆ ಬುದ್ಧಿಗೆ ಹತ್ತಿದ ರೂಪದಿಂದ ಮಾತ್ರ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಎಲ್ಲ ಅದು ಒಳಗೆ ತೋರಿ ಬರತಕ್ಕಂಥದ್ದು. ಬುದ್ಧಿಗೆ ಹತ್ತದೆ ಹೋದರೆ ಪದಾರ್ಥದ ವ್ಯವಹಾರ ಅರಿವಾಗೋದಿಲ್ಲ, ಯಾವ ಪ್ರಮಾಣದ ವ್ಯವಹಾರವೂ ಇಲ್ಲ ಅಲ್ಲಿ. ಮತ್ತೆ ಹೀಗಿರುವಾಗ ವಿಜ್ಞಾನಕ್ಕಿಂತ ಹೊರತಾಗಿ ಯಾವ ಬಾಹ್ಯಾರ್ಥವೂ ಇಲ್ಲ. ಹೊರಗೆ ಬಾಹ್ಯಾರ್ಥ ತೋರ್ತಾ ಇದೆಯಲ್ಲ, ಅದು ವಿಜ್ಞಾನಕ್ಕಿಂತ ಹೊರತಾಗಿ ಇಲ್ಲ ಅದು. ಇದು ಹೇಗಪ್ಪ ಗೊತ್ತಾಗುತ್ತೆ ನಮಗೆ? ಹೊರಗೆ ಪದಾರ್ಥ ಗೊತ್ತಾಗ್ತಾ ಇದೆ, ಇದು ಪುಸ್ತಕ, ಇದು ಎದುರಿಗೆ ಇದೆ, ಇದು ದಪ್ಪ ಇದೆ, ಅಕ್ಷರ ಇದೆ, ಇದನ್ನು ನೀನು ವಿಜ್ಞಾನಕ್ಕಿಂತ ಬೇರೆಯಾಗಿಲ್ಲ ಅಂದ್ಬಿಟ್ರೆ ಅದು ಹೇಗೆ ಗೊತ್ತಾಗ್ತಾ ಬೇರೆಯಾಗಿಲ್ಲ ಅಂತಕ್ಕಂಥದ್ದು? ಅಂದರೆ ಅದನ್ನು ಹೇಳ್ತಾ ಇದ್ದಾನೆ. ನೋಡಿ ಸ್ವಾಮಿ, ಇದನ್ನು ವಿಚಾರ ಮಾಡಿ ಚೆನ್ನಾಗಿ. ಈಗ ಪುಸ್ತಕ 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 ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಏನು, ಅದರ ಸ್ವರೂಪ ಏನು ವಿಚಾರ ಮಾಡಿ ನೋಡಿ, ವಿಶ್ಲೇಷಣೆ ಮಾಡಿ ನೋಡಿ. ಅದು ಏನದು? ಎಲ್ಲವೂ ಕೂಡ ಪರಮಾಣುವಿನ ಪುಂಜ. ಒಪ್ಕೊಳ್ತೀರಾ? ಪರಮಾಣು ಒಂದಕ್ಕೊಂದಕ್ಕೊಂದು ಸೇರಿ ಆಗಿರ್ತಕ್ಕಂಥದ್ದು ಈಗಿನ ವಿಜ್ಞಾನ ಹೇಳ್ತಕ್ಕಂಥದ್ದು ಅದೇನೆ ಇಲ್ಲಿ ಪರಮ. ಹಾಗಾಗಿ ಈ ಹೊರಗೆ ತೋರ್ತಾ ಇರತಕ್ಕಂತಹ ಪುಸ್ತಕ ಏನಾಗಿರಬೇಕು? ಅದು ಪರಮಾಣುಗಳ ಪುಂಜವಾದರೂ ಆಗಿರಬೇಕು, ಅಥವಾ ಅವುಗಳ ಒಂದು ಸಮೂಹ, ಪರಮಾಣುವಾದರೂ ಆಗಿರಬೇಕು, ಅಥವಾ ಅವುಗಳ ಸಮೂಹವಾದಾಗಿರ್ತಕ್ಕ ಅದು ಎಲ್ಲವೂ ಸಂಘಾತವಾಯಿತು. ಸಂಘಾತವಾಗಿ ಏನಾಯಿತು? ಪುಸ್ತಕ ಅಂತಾಯಿತು. ಹೀಗೆ ಸಂಘಾತವಾಗಿ ಪುಸ್ತಕ ಅಂತಲಾರು ಆಗಿರಬೇಕು. ಇಲ್ಲ ಪರಮಾಣು ಪ್ರತ್ಯೇಕವಾಗಿ ತೋರಬೇಕು, ಇಲ್ಲ ಸಂಘಾತವಾಗಿರ್ತಕ್ಕಂಥ ಸಂಘಾತ ರೂಪದಿಂದ ಪುಸ್ತಕ ಅಂತಕ್ಕಂಥ ತೋರಬೇಕು. ಹೌದು ತಾನೆ? ಎರಡೇ ದಾರಿ, ಮೂರನೇ ದಾರಿ ಅಂತಕ್ಕಂಥದ್ದು ಇಲ್ಲ. ಈಗ ನೋಡೋಣ. ಮೊದಲನೇದಾಗಿ ಈ ಪುಸ್ತಕ ಇದೆಯಲ್ಲ, ಇದೆಲ್ಲವೂ ಕೂಡ ಪರಮಾಣುವಿನಿಂದ ಅಂತಹ ಜ್ಞಾನ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾತಕ್ಕೆ ಅಂದರೆ ಪರಮಾಣು ಅತೀಂದ್ರಿಯ ಅದು. ಹೌದು ತಾನೆ? ಯಾವ ಇಂದ್ರಿಯಕ್ಕೂ ಸಿಲುಕತಕ್ಕದ್ದಲ್ಲ. ನೀವು ಪುಸ್ತಕವನ್ನು ಪರಮಾಣು ಅಂತ ಹೇಳೋದಕ್ಕಾಗೋದು, ಯಾಕೆಂದರೆ ಕಣ್ಣಿಗೆ ಗೋಚರವಾಗೋದೇ ಇಲ್ಲ ಅದು. ಅದನ್ನು ಪರಮಾಣು ಅಂತ ಹೇಳೋಕ್ಕಾಗೋದೇ ಇಲ್ಲ. ಆಯ್ತಾನೆ? ಇನ್ನು ಮುಂದಿನದು ಯಾವುದು? ಅವುಗಳ ಸಮೂಹ ರೂಪವಾಗಿರ್ತಕ್ಕಂಥ, ಸಂಘಾತ ರೂಪವಾಗಿರ್ತಕ್ಕಂಥ ಪುಸ್ತಕ ಮೊದಲಾದವುಗಳು. ಅದರಿಂದ ಪ್ರತ್ಯಯ ಆಗುತ್ತೆ, ಸಂಘಾತ ಸೇರಿಯಿಂದ. ಅದು ಹೇಳೋ ಹಾಗಿಲ್ಲ. ಯಾಕೆ ಅಂತಂದರೆ ಈ ಪುಸ್ತಕ ಇದೆಯಲ್ಲ, ಇದು ಪರಮಾಣುವಿಗಿಂತ ಬೇರೆಯೋ ಅಥವಾ ಬೇರೆ ಎಲ್ಲವೋ? ಇಲ್ಲ, ಅದನ್ನು ಗೊತ್ತುಪಡಿಸುವುದಕ್ಕೆ ಸಾಧ್ಯವಿಲ್ಲ. ಇದನ್ನ ಪರಮಾಣುವಿನಿಂದ ಬೇರೆ ಅಂತೂ ಹೇಳೋಕ್ಕಾಗೋದಿಲ್ಲ. ಯಾಕೆ? ಪರಮಾಣುವಿನಲ್ಲೇ ಆಗಿರತಕ್ಕಂಥದ್ದು. ಹೋಗಲಿ ಪರಮಾಣು ಅಂತ ಹೇಳ್ಬಿಡೋಣಪ್ಪ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪರಮಾಣು ಗೋಚರವೇ ಅಲ್ಲ, ಇಂದ್ರಿಯ ಗೋಚರವೇ ಅಲ್ಲ. ಮತ್ತು ಪರಮಾಣುಗೂ ಪುಸ್ತಕಕ್ಕೂ ಅಜಗಜಾಂತರ ವ್ಯತ್ಯಾಸ. ಪುಸ್ತಕ ಗ್ರಾಹ್ಯ, ಪರಮಾಣು ಅಗ್ರಾಹ್ಯ. ಹೇಗೆ? ಹೀಗೆ ಇದು ಅಣು ಪರಮಾಣು ಅಂತಲಾಗಲಿ, ಪುಸ್ತಕದ ಪರಮಾಣು ಅಂತಲಾಗಲಿ, ಅಥವಾ ಪುಸ್ತಕ ಅಂತಲಾಗಲಿ ಅದಕ್ಕೆ ಪರಮಾಣುವಿಗಿಂತ ಬೇರೆ ಆಗಿರ್ತಕ್ಕಂಥ ಪುಸ್ತಕ ಅಂತ ಗೊತ್ತುಪಡಿಸುವುದು ಸಾಧ್ಯವಿಲ್ಲ. ಇಷ್ಟೂ ಕೂಡ ಆಗಿತ್ತು ಇದು ಹೋದ ಇದರಲ್ಲಿ. ಯಾಕೆ ನಾನು ಇಷ್ಟೊಂದು ಇದು ಅರ್ಥವಾಗದೆ ಸುಮ್ಮನೆ ಮುಂದೆ ಕೇಳ್ಕೊಂಡು ಹೋದರೆ ಇದು ಏನೂ ಗೊತ್ತಾಗೋದಿಲ್ಲ. ಹೌದು ತಾನೆ? ಆದ್ದರಿಂದ ಇಷ್ಟಾಗಿತ್ತಲ್ಲ, ಇದರ ಮುಂದಿರೋದು ನೋಡೋಣ. ಇಷ್ಟನ್ನು ನಾವು ಮನಸ್ಸಿಗೆ ತಂದ್ಕೊಳ್ಳೋಣ. ಮನಸ್ಸಿಗೆ ಬಂತು ಇವಾಗ. ಇಲ್ಲಿ 108ನೇ ಪುಟ, 108ನೇ ಪುಟದಲ್ಲಿ ಕೆಳಗಡೆಯಿಂದ ಒಂದು 5-6 ಲೈನು ಅಲ್ಲಿ ಇದಾಗಿತ್ತು. ಯಾವುದು?
ತೇಷಾಂ ಪರಮಾಣುಭ್ಯಃ ಅನ್ಯತ್ವ ಅನನ್ಯತ್ವಾಭ್ಯಾಂ ನಿರೂಪಯಿತು ಅಶಕ್ಯತ್ವಾತ್. ಈ ಪುಸ್ತಕ ಅಂತ ಇದೆಯಲ್ಲ, ನಾವು ಉದಾಹರಣೆ ಕೊಟ್ಟರಲ್ಲ, ಅದು ಪರಮಾಣುವಿಗಿಂತ ಬೇರೆಯೋ ಅಥವಾ ಬೇರೆ ಎಲ್ಲವೋ ಎಂಬುದನ್ನು ನಿರೂಪಿಸಲು ಆಗುವುದಿಲ್ಲ. ಬೇರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಬೇರೆ ಅಂತ ಹೇಳಿ ಪರಮಾಣು ಇದೆ ಪುಸ್ತಕ ಆಗಾಯಿತು. ಮತ್ತು ಬೇರೆ ಅಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹೌದು ತಾನೆ? ಹೀಗೆ ಅಶಕ್ಯದ. ಇದು ಇಲ್ಲಿಂದ ಶುರು ಇವತ್ತಿನ ಪಾಠ. ಏವಂ ಜಾತ್ಯಾದೀನಪಿ ಪ್ರತ್ಯಾಚಕ್ಷೀತ. ಹೀಗೆ ಇಲ್ಲಿ ಏನಾಯಿತು? ಇಲ್ಲಿ ಒಂದು ಅಣುವಿನ ಸಮೂಹ ಸಂಘಾತ ಹೊರಗಿನ ಬಾಕ್ಯಾರ್ಥ ಆಯಿತು. ಹೌದು ತಾನೆ? ವಸ್ತು. ಈಗ ಜಾತ್ಯಾದೀನಪಿ ಇದೇ ರೀತಿ ಜಾತಿಯೇ ಮೊದಲಾದವುಗಳನ್ನು, ಜಾತಿ ಗುಣ ಕರ್ಮ ಇದೆಯಲ್ಲ, ಅದು ಅವುಗಳನ್ನೂ ಕೂಡ ನಿರಾಕರಣೆ ಮಾಡಬಹುದು. ಮತ್ತು ಅಪಿಚ ಅನುಭವ ಮಾತ್ರೇಣ ಸಾಧಾರಣಾತ್ಮನೋ ಜ್ಞಾನಸ್ಯ ಜಾಯಮಾನಸ್ಯ ಯೋಯಂ ಪ್ರತಿ ವಿಷಯಂ ಪಕ್ಷಪಾತಃ ಸ್ತಂಭಜ್ಞಾನಂ ಕುಡ್ಯಜ್ಞಾನಂ ಘಟಜ್ಞಾನಂ ಪಟಜ್ಞಾನಂ ಇತಿ. ಇಲ್ಲಿ ತನಕ ನೋಡೋಣ. ನೋಡಿ, ಇನ್ನು ನನಗೆ ಪುಸ್ತಕ ಅಂತ ಅನುಭವ ಆಗ್ತಾ ಇದೆ. ಹೌದು ತಾನೆ? ಪ್ರತ್ಯಯ ಆಯ್ತಾ, ಅನುಭವ ಆಗ್ತಾ ಇದೆ. ಈ ಪುಸ್ತಕ ಅಂತಕ್ಕಂಥದ್ದು ನನಗೆ ಜ್ಞಾನವಾಗ್ತಾ ಇದೆಯಲ್ಲ, ಇದು ಸಾಧಾರಣ ಜ್ಞಾನವೋ ಅಥವಾ ವಿಶೇಷ ಜ್ಞಾನವೋ ಅಂತ ನಾವು ನೋಡಬೇಕು. ವಿಶ್ಲೇಷಣೆ ಮಾಡಿದಾಗ ಇದು ಏನು, ಈ ಪುಸ್ತಕ ಅಂತ ನನಗೆ ಅರಿವಾಗ್ತಾ ಇದೆಯಲ್ಲ, ಪುಸ್ತಕ ಎಂಬತಕ್ಕಂಥ ಪ್ರತ್ಯಯದ ನನಗೆ ಅರಿವಾಗ್ತಾ ಇದೆಯಲ್ಲ, ಇದು ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಅಂತಕ್ಕಂಥ ಸುಮ್ಮನೆ ಸಾಮಾನ್ಯ ತಿಳುವಳಿಕೆ. ಅದರಿಂದ ಇದು ಪುಸ್ತಕನ, ಇದು ಮೊಬೈಲಾ, ಇದು ಗಡಿಯಾರನ ಅಂತಕ್ಕಂಥದ್ದು ಆಗೋದಿಲ್ಲ. ಅದು ಸಾಮಾನ್ಯ ಜ್ಞಾನ. ಇದು ಗಡಿಯಾರವೇ ಅಂತ ನನಗಾಗಬೇಕಾಗಬೇಕು. ಆ ಸಾಮಾನ್ಯ ಜ್ಞಾನದಲ್ಲಿ ಗಡಿಯಾರ ಎಂಬ ವಿಶೇಷವು ಅಡಕವಾಗಿರಬೇಕು. ವಿಶೇಷ ಅಡಕವಾಗಿದ್ದರೆ ಮಾತ್ರ ಆ ಸಾಮಾನ್ಯ ಜ್ಞಾನ ಏನಾಗುತ್ತೆ, ವಿಶೇಷ ಜ್ಞಾನವಾಗಿ ಗಡಿಯಾರದ ಜ್ಞಾನವಾಗುತ್ತೆ. ಹೌದು ತಾನೆ? ಇಲ್ಲದೇ ಇದ್ದರೆ ಸಾಮಾನ್ಯ ಜ್ಞಾನ ಅಂತ ಬರೀ ಸಾಮಾನ್ಯ ಜ್ಞಾನ ಇಟ್ಕೊಂಡ್ಬಿಟ್ರೆ ಈ ಪದಾರ್ಥ ಜ್ಞಾನ ಹೇಗದು? ಇಲ್ಲ, ಇದು ಯಾವುದಿದು, ಇದು ಗಡಿಯಾರವೇ ಹೌದು, ಇದು ಪುಸ್ತಕವಲ್ಲ ಅಂತಾಯಿತು. ಸಾಮಾನ್ಯ ಜ್ಞಾನ ಆಗ್ಬಿಟ್ರೆ ಎಲ್ಲ ಜ್ಞಾನ, ಪುಸ್ತಕ ಆಗ್ಬೋದು, ಇದು ಎಲ್ಲ ಆಗ್ಬೋದಲ್ಲ. ಅಲ್ಲ, ಇದು ಗಡಿಯಾರವೇ ಅಂತ ಹೇಳಬೇಕಾಗಿದ್ದರೆ ಅದಕ್ಕೆ ಸಾಮಾನ್ಯ ಜ್ಞಾನದ ಜೊತೆಗೆ ಏನು, ಈ ಗಡಿಯಾರದ ಒಂದು ವಿಶೇಷ ಜ್ಞಾನವೂ ಆಗಬೇಕು. ಹಾಗಾಗಿ ಏನಾಗುತ್ತೆ, ಅನುಭವ ನಮ್ಮ ಸಾಧಾರಣಾತ್ಮವಾದ ಜ್ಞಾನದಿಂದ ಏನು ಪ್ರತಿ ವಿಷಯ ಅಂದರೆ ಎಲ್ಲ ವಿಷಯ ಬೇಕು, ವಿಷಯ ಅದು ಹೊರಗೆ ಇರ್ತಕ್ಕಂಥ ವಸ್ತು ಇದೆಯಲ್ಲ, ಅದರಲ್ಲಿ ಪಕ್ಷಪಾತ ಅಂದರೆ ಏನು, ಇದು ಇದಿದೆ, ಇದಲ್ಲ ಅಂತಕ್ಕಂಥ, ಇದು ಗಡಿಯಾರವಲ್ಲ, ಇದು ಏನಿದು, ಇದು ಪುಸ್ತಕ ಅಲ್ಲ, ಇದು ಬರೀ ಮೊಬೈಲ್ ಇದು ಅಂತ ಈ ವಿಶೇಷ ಜ್ಞಾನ, ಪಕ್ಷಪಾತ ಜ್ಞಾನ. ಇದು ಯಾವುದು? ಉದಾಹರಣೆ ಕೊಡ, ಸ್ತಂಭ ಜ್ಞಾನ, ಕುಡ್ಡೆ ಜ್ಞಾನ. ಏನು, ಕಂಬದ ಜ್ಞಾನ, ಇದು ಕಂಬ ಅಂತ ಹೇಳ್ತಾನೆ, ಇದು ಕುಡಿಕೆ ಅಂತ ಹೇಳ್ತಾನೆ, ಇದು ಮಡಕೆ ಅಂತ ಹೇಳ್ತಾನೆ, ಇದು ಬಟ್ಟೆ ಅಂತ ಹೇಳ್ತಾನೆ. ಹೀಗೆ ಇವೆಲ್ಲವೂ ಕೂಡ ವಿಶೇಷ ಜ್ಞಾನ. ಇಂತಹ ವಿಶೇಷ ಜ್ಞಾನವಾಗಬೇಕಾದರೆ ನೋಡಿ, ಇದು ಬಹಳ ಒಳ್ಳೆ ಆಳವಾದ ಒಂದು ವಿಚಾರಧಾರೆ, ಇದು ವಾದ. ಇಂತಹ ವಿಶೇಷವಾದ ಒಂದು ಜ್ಞಾನ ಉಂಟಾಗಬೇಕಾದ್ರೆ ಏನಾಗಬೇಕು ಅದನ್ನು ಹೇಳ್ತಾ ಇದ್ದಾನೆ ವಿಜ್ಞಾನವಾದಿ ಬೌದ್ಧ. ಏನು ನೋಡಿ, ಇದು ನಾಸೌ ಜ್ಞಾನಗತ ವಿಶೇಷ ಮಂತರೇಣ ಉಪಪದ್ಯತೆ. ಇದು ಏನಾಗತ್ತೇನೋ, ಇದು ಗಡಿಯಾರವೇ ಅಂತಕ್ಕಂಥ ಗಡಿಯಾರ ಜ್ಞಾನ ಆಗಬೇಕಾದ್ರೆ ಆ ಒಂದು ಸಾಧಾರಣ ಜ್ಞಾನದಲ್ಲಿ ಈ ಒಂದು ವಿಶೇಷ ಜ್ಞಾನ, ಗಡಿಯಾರದ ಜ್ಞಾನ ಇದೆಯಲ್ಲ, ಅದು ಉಂಟಾದ ಹೊರತು ನಮಗೆ ಗಡಿಯಾರದ ಜ್ಞಾನ ಆಗೋದಿಲ್ಲ. ಜ್ಞಾನ ಅಂತ ಸಮಾನವಾಗಿ ಎಲ್ರಿಗೂ ಇದ್ದೇ ಇದೆ, ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದು ಗಡಿಯಾರದ ಜ್ಞಾನ ಅಂತ ಅನ್ಬೇಕಾದ್ರೆ ಆ ಗಡಿಯಾರ ಎಂಬತಕ್ಕಂತಹ ಒಂದು ವಿಶೇಷ ಜ್ಞಾನ ಆ ಸಾಮಾನ್ಯ ಜ್ಞಾನದಲ್ಲಿ ಇರಬೇಕು. ಹಾಗಿದ್ದರೆ ಮಾತ್ರ ಏನಾಗುತ್ತೆ, ಅದು ನಮಗೆ ಗಡಿಯಾರದ ಜ್ಞಾನ ಆಗುತ್ತೆ.
ಅಲ್ಲಿ ಏನು ಅರ್ಥ ಆಯಿತು ಅಂದರೆ ಗಡಿಯಾರ ಏನು ವಿಷಯ, ಹೌದು ತಾನೆ? ಗಡಿಯಾರ ವಿಷಯ, ವಿಷಯದ ಆ ಗಡಿಯಾರ ಇದೆಯಲ್ಲ ವಿಷಯ, ಅದರ ಆ ಒಂದು ವಿಶೇಷ ಜ್ಞಾನ ಅಂದೇನು? ಆ ಗಡಿಯಾರದ ಆಕಾರವನ್ನು ಈ ಸಾಮಾನ್ಯ ಜ್ಞಾನವು ಪಡೆದುಕೊಳ್ಳಬೇಕು. ಏನೊಂದು ನೋಡಿ, ಈಗ 5 ಜನ ಹುಡುಗರಿದ್ದಾರೆ. ಇವನು ರಾಮ, ಕೃಷ್ಣ, ಗೋವಿಂದ. ಇವನು ಕೃಷ್ಣ, ಇವನು ಎರಡನೆಯವನು ಅನ್ಬೇಕಾದ್ರೆ ಏನು, ಇವನು ರಾಮನೂ ಅಲ್ಲ, ಗೋವಿಂದನೂ ಅಲ್ಲ, ಇನ್ನೊಬ್ಬನೂ ಅಲ್ಲ. ಹೀಗೆ ಕೃಷ್ಣ ಅಂತಕ್ಕಂಥ ವಿಶೇಷ ಜ್ಞಾನವಾಗಬೇಕಾದರೆ ಆ ಕೃಷ್ಣ ಅಂತ ಹೊರಗಿನ ರೂಪ ಇದೆಯಲ್ಲ ಅದು ಅಲ್ಲ. ಅದಕ್ಕೆ ಆ ಕೃಷ್ಣ ಎಂಬ ಇದಲ್ಲ, ಅದರಲ್ಲಿ ಈ ಸಾಮಾನ್ಯ ಜ್ಞಾನದಲ್ಲಿ ಆ ಕೃಷ್ಣನ ಆಕಾರ, ವಿಶೇಷ ಆಕಾರ ಉಂಟಾಗಿ ನಮಗೆ ಇವನು ಕೃಷ್ಣ ಎಂಬತಕ್ಕಂಥ ಅರಿವಾಯಿತು. ಪ್ರತಿಯೊಂದು ಪದಾರ್ಥದ ಅರಿವು ಹೀಗೆ ಆಗೋದು, ಅರಿವಾಯಿತು. ಹಾಗಾಗಿ ಆ ವಿಷಯದ ಸಾರೂಪ್ಯ ಬಂದೇ ಬರಬೇಕು. ಹೊರಗೆ ವಿಷಯ ಇದೆ, ಅದಕ್ಕೆ ಆ ಸಾಮಾನ್ಯ ಜ್ಞಾನದಲ್ಲಿ ಅದರ ಸಾರೂಪ್ಯ ಆಗಬೇಕು. ಆ ಕೃಷ್ಣನ ಜ್ಞಾನ ಆ ಸಾಮಾನ್ಯ ಜ್ಞಾನದಲ್ಲಿ ಆಗಬೇಕು, ಅದರ ಸಾರೂಪ್ಯ ಆಗಬೇಕು. ಹೀಗಿದ್ದರೆ ಮಾತ್ರ ಕೃಷ್ಣನ ಜ್ಞಾನ ಆಗುತ್ತೆ. ಹೀಗಿರೋವಾಗ ನೋಡಿ, ಅಂಗೀಕೃತೆ ಚ ತಸ್ಮಿನ್ ವಿಷಯಾಕಾರಸ್ಯ ಜ್ಞಾನೇನ ಇವ ಅವರುದ್ಧತ್ವಾತ್ ಅಪಾರ್ಥಿಕ ವಾಕ್ಯಾರ್ಥ ಸದ್ಭಾವ ಕಲ್ಪನಾ. ಹೀಗಿರೋವಾಗ ಏನು, ಈ ವಿಷಯಾಕಾರ ಅಂತಕ್ಕಂಥದ್ದು ಈ ಒಳಗಡೆ ಸಾಮಾನ್ಯ ಜ್ಞಾನದಲ್ಲಿ ಆ ಹೊರಗೆ ಇದೆಯಲ್ಲ ಅದರ ಆಕಾರ ವಿಷಯ ಸಾರೂಪ್ಯವಾಗಿ ಇರಬೇಕು ಅಂತ ಇದೆಯಲ್ಲ, ಇದೇನಾಗಿದೆ, ಇದು ವಿಷಯಾಕಾರಸ್ಯ ಜ್ಞಾನೇನೈವ ಅವರುದ್ಧತ್ವಾತ್. ಇದೇನಾಗಿದೆ, ಇದು ಜ್ಞಾನದಲ್ಲೇ ಆ ವಿಷಯಾಕಾರ ಅಡಿಗೆ ಹೋಗಿಬಿಟ್ಟಿದೆ. ಜ್ಞಾನದಲ್ಲಿ ನಮಗೆ ಆಗಬೇಕು ವಿಷಯಾಕಾರ, ಆದರೆ ಅದರ ಜ್ಞಾನ ಕೃಷ್ಣ ಅಂತ ಜ್ಞಾನ ಆಗೋದು. ಹೀಗೆ ಅದರಲ್ಲಿ ಜ್ಞಾನದಲ್ಲಿಯೇ ಅಡಗಿ ಬಿಟ್ಟಿರೋದು ಯಾವುದು, ಆ ಕೃಷ್ಣನ ಆಕಾರ ಜ್ಞಾನದಲ್ಲಿಯೇ ಅಡಗಿ ಬಿಟ್ಟಿರೋದ್ರಿಂದ ಇನ್ನೊಬ್ಬ ಕೃಷ್ಣ ಹೊರಗಡೆ ಇದ್ದಾನೆ ಎಂಬತಕ್ಕಂಥದ್ದು ಆ ಒಂದು ಬಾಹ್ಯಾರ್ಥ. ಬಾಹ್ಯ ಹೊರಗಡೆ ಇರತಕ್ಕಂಥ ಕೃಷ್ಣ ಅವನಿಗೆ ಇದ್ದಾನೆ ಅಂತಕ್ಕಂಥದ್ದು ಕಲ್ಪನಾ ಅಪಾರ್ಥಿಕ. ಇದು ಅಪಾರ್ಥ, ಸರಿಯಲ್ಲ. ಇದು ಯಾಕೆ ಅಂತಕ್ಕಂಥದ್ದು ಈ ಒಂದು ಒಳಗಡೆ ಆಗತಕ್ಕಂಥದ್ದು ಹೊರಗಡೆ ಅಲ್ಲ ಸ್ವಾಮಿ. ಹೊರಗಡೆ ಇದ್ದರೂ ಕೂಡ ಒಳಗಡೆ ನಿಮಗೆ ಆಕಾರ ಆ ಒಂದು ಸಾದೃಶ್ಯ ಆಗದೆ ಹೋಗ್ಬಿಟ್ರೆ ನಿಮಗೆ ಅವನ ಜ್ಞಾನ ಆಗೋದೇ ಇಲ್ಲ. ನಮ್ಗೆ ಗೊತ್ತಿರ್ತಕ್ಕಂಥ ಎಲ್ಲೋ ಇರುತ್ತೆ, ಅವ್ರ ಜ್ಞಾನ ಯಾರೋ ಬಂದಿರ್ತಾರೆ, ಹೋಗಿರ್ತಾರೆ, ಅವ್ರ ಅರಿವು ನಮಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಆ ಆಕಾರ ನಮ್ಮಲ್ಲಿ ಜ್ಞಾನದಲ್ಲಿ ಉಂಟಾಗಿರೋದಿಲ್ಲ. ಎಲ್ಲೋ ಜ್ಞಾನ ಇರುತ್ತೆ ನಮ್ಮದು, ಬೇರೆ ಯಾವುದಲ್ಲೋ ಉಂಟಾಗಿರುತ್ತೆ. ಹಾಗಾಗಿ ಈ ವಾಕ್ಯಾರ್ಥ ಕಲ್ಪನ ವ್ಯರ್ಥ ಅಂಥೇಳಿ ಅಪಿಚ ಸಹೋಪಲಂಭ ನಿಯಮಾತ್ ಅಭೇದೋ ವಿಷಯ ಜ್ಞಾನಯೋ ಆಪತತಿ. ಮತ್ತು ವಿಷಯ ಮತ್ತು ಜ್ಞಾನ, ವಿಷಯ ಜ್ಞಾನಯೋ ವಿಷಯಶ್ಚ ಜ್ಞಾನಂಚ ವಿಷಯಜ್ಞಾನೇ ತಯೋ ವಿಷಯಜ್ಞಾನಯೋ ಅಂತಕ್ಕಂಥದ್ದು. ಈ ವಿಷಯ ಮತ್ತು ಜ್ಞಾನ ಎರಡು ಇದೆಯಲ್ಲ, ಇದು ಸಹೋಪಲಂಭ ನಿಯಮಾತ್. ಇದು ಎರಡೂ ಕೂಡ ಜೊತೆಯಲ್ಲಿಯೇ ಇರಬೇಕು. ಹೌದು ತಾನೆ? ವಿಷಯ ಮತ್ತೆ ನಮ್ಮ ಜ್ಞಾನ ಆಗಬೇಕು, ಸಹೋಪಲಂಭ ಎರಡೂ ಕೂಡ ಇರುತ್ತಲ್ಲ. ಒಂದಿಲ್ಲದೆ ಇದ್ರೂ ಕೂಡ ಆಗೋದಿಲ್ಲ. ನಹಿ ಅನಯೋ ಏಕಸ್ಯ ಅನುಪಲಂಭೆ ಅನ್ಯಸ್ಯ ಉಪಲಂಭೋ ಅಸ್ತಿ. ಇವೆರಡರಲ್ಲಿ ಮತ್ತು ವಿಷಯ ಮತ್ತು ಜ್ಞಾನ ಇದೆಯಲ್ಲ, ಈ ಎರಡರಲ್ಲಿ ಒಂದು ಇಲ್ಲದೆ ಇದ್ದರೂ ಕೂಡ ಇನ್ನೊಂದರ ಜ್ಞಾನ ಉಂಟಾಗುವುದಿಲ್ಲ. ಮತ್ತು ನಚ ಏತತ್ ಸ್ವಭಾವ ವಿವೇಕೆ ಯುಕ್ತಂ. ಇದೇನಾಗುತ್ತೆ, ಇದು ಈ ಒಂದು ನಿಯಮ ಇದೆಯಲ್ಲ, ಇದು ಸ್ವಭಾವ ವಿವೇಕೆ ಅಂದರೆ ವಿವೇಕ ಅಂದರೆ ವಿಂಗಡಿಸಿ ಬೇರೆ ಆಗಿಬಿಟ್ಟಿದ್ರೆ ಅಂತ. ಸ್ವಭಾವವು ಬೇರೆಯಾಗಿ ಬಿಟ್ಟಿದ್ರೆ ಇದು ಹೊಂದೋದಿಲ್ಲ. ಏನು ವಿಷಯ ಒಂದು ಕಡೆ, ಜ್ಞಾನ ಒಂದು ಕಡೆ, ಎರಡಕ್ಕೂ ಸಂಬಂಧವೇ ಇಲ್ಲ. ಆಮೇಲೆ ಎರಡೂ ಕೂಡ ಒಂದು ಸಮಯದಲ್ಲಿ ಆಗ್ತಾ ಇಲ್ಲ ಅಂದರೆ ಅದು ಜ್ಞಾನವಾಗೋದಿಲ್ಲ. ಅದು ಇನ್ನೇನೋ ಆಗುತ್ತೆ. ಅದು ಇನ್ನೇನಾಗ್ಬೋದು, ಅದು ಬೇಕಾದ್ರೆ ಸ್ಮೃತಿ ಅಂತ ಆಗ್ಬೋದು, ಹಿಂದೆ ಎಲ್ಲೋ ನೋಡಿರ್ತಾನೆ ಸ್ಮೃತಿ, ಅದು ಬೇರೆ. ಆದರೆ ಈ ವಿಷಯ ಜ್ಞಾನ ಅಂತಕ್ಕಂಥದ್ದು ಆಗೋದಿಲ್ಲ. ಮತ್ತು ಇದಕ್ಕೆ ತಸ್ಮಾದಪಿ ಅರ್ಥಾಭಾವ. ಆದ್ದರಿಂದ ಏನಾಗುತ್ತೆ, ಇನ್ನೊಂದು ಇದು ಈ
ಯಾವುದು ವಿಷಯ ಮತ್ತು ಜ್ಞಾನ ಎರಡೂ ಕೂಡ ಆ ಎರಡರ ಸ್ವಭಾವ ಬೇರೆಯಾಗಿಬಿಟ್ರೆ ಅದೇನು ಇದೇ ಬೇರೆ ಅದೇ ಬೇರೆ, ಇದೇ ಒಂದು ಕಡೆ ಅದೇ ಒಂದು ಕಡೆ, ಎರಡೂ ಕೂಡ ಒಂದು ಕಾಲದಲ್ಲಿ ಆಗ್ತಾ ಇಲ್ಲ. ಹೀಗೆಲ್ಲ ಆಗಿಬಿಟ್ರೆ ಸ್ವಭಾವ ಬೇರೆ ಆಗಿಬಿಟ್ರೆ ಇದು ಹೊಂದೋದು ವಿಷಯಜ್ಞಾನ ಆಗೋದಿಲ್ಲ. ಚ ಮತ್ತು ಈ ಚಾವನ್ನು ಸೇರಿಸ್ಕೊಂಡು ಸರಿ ಹೋಗುತ್ತೆ. ಪ್ರತಿಬಂಧ ಕಾರಣ ಭಾವಾತ್, ಹಾಗಿದ್ದರೆ ಮಾತ್ರ ಜ್ಞಾನವಾಗೋದು. ಯಾತಕ್ಕೆ ಅಂದರೆ ಈ ಪ್ರತಿಬಂಧ ಕಾರಣ ಭಾವಾತ್, ಪ್ರತಿಬಂಧಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಅಂದರೆ ಜ್ಞಾನದ ಪ್ರತಿಬಂಧಕ್ಕೆ ಯಾವ ಕಾರಣವೂ ಇರೋದಿಲ್ಲ. ಕಾರಣ ಇದ್ಯಾವುದು ಅದೇ ವಿಷಯ ಮತ್ತು ಜ್ಞಾನ ಒಂದು ಕಡೆ ಇರಬೇಕು, ಒಂದು ಬಾರಿ ಆಗಬೇಕು. ಆದ್ದರಿಂದ ಹೀಗಿರೋದ್ರಿಂದ ತಸ್ಮಾದಪಿ ಅರ್ಥಾಭಾವ, ಅರ್ಥಾಭಾವ ಅಂದ್ರೇನು? ಈ ಬಾಹ್ಯಾರ್ಥವಾಗಿ ಹೇಳ್ತಾರೆ. ಆದ್ದರಿಂದಲೂ ಕೂಡ ಬಾಹ್ಯಾರ್ಥವು ಇರವೇ ಇಲ್ಲ. ಯಾಕೆ ಇಷ್ಟೆಲ್ಲ ಹೇಳೋದಿಲ್ಲ? ಬಾಹ್ಯಾರ್ಥ ಯಾತಕ್ಕೆ ಬೇಕು? ವಿಷಯಾಕಾರ ಆಗಿದ್ರೆ ಬಾಹ್ಯಾರ್ಥವೇ ಒಳಗೆ ವಿಷಯಾಕಾರದಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಅಡಗಿಬಿಟ್ಟಿರುವುದರಿಂದ ಇನ್ನೊಂದು ಬಾಹ್ಯಾರ್ಥ ಯಾಕೆ ಬೇಕು? ಬೇಕಾ ಅಂಥೇಳಿ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾಹಿ ಸ್ವಪ್ನ ಮಾಯಾ ಮರೀಚ್ಯುತಕ ಗಂಧರ್ವ ನಗರಾದಿ ಪ್ರತ್ಯಯ. ಸ್ವಪ್ನ, ಮಾಯಾ, ಮರೀಚ್ಯುತಕ ಮತ್ತೆ ಸ್ವಪ್ನ, ಮಾಯಾ ಮರೀಚ್ಯುತಕ ಗಂಧರ್ವ ನಗರ ಇವೇ ಮುಂತಾದ ಪ್ರತ್ಯಯಗಳು ಏನಾಗುತ್ತೆ? ವಿನೈವ ಬಾಹ್ಯೇನ ಅಂದ್ರೇನು? ಬಾಹ್ಯಾರ್ಥ ಇಲ್ಲವೇ ಇಲ್ಲ ಅಲ್ಲಿ. ಹೌದು ತಾನೆ? ಸ್ವಪ್ನದಲ್ಲಿ ಯಾವ ಬಾಹ್ಯಾರ್ಥ ಇದೆ? ಯಾವ ವಿಷಯವೂ ಇಲ್ಲ ಅಲ್ಲಿ. ಆದರೂ ಕೂಡ ಜ್ಞಾನವಾಗುತ್ತೆ. ಹೌದು ತಾನೆ? ಬಾಹ್ಯಾರ್ಥ ಇರಬೇಕು ಅಂತ ರೂಲ್ಸ್ ಇದೆಯಾ? ಏನೂ ಇಲ್ಲ. ಬಾಹ್ಯಾರ್ಥ ಯಾಕಿರಬೇಕು ವಿಷಯ ಜ್ಞಾನಕ್ಕೆ? ನೋಡಿ ಎಂಥ ಉದಾಹರಣೆ ಕೊಟ್ಬಿಟ್ಟೆ. ಅಂದರೆ ಈ ಉದಾಹರಣೆಯನ್ನ ಮುಂದಿನ ಒಂದು ಭಾಗದಲ್ಲಿ ಹೇಳಿದ್ದಾರೆ. ವೈಧರ್ಮ್ಯಾಚನ ಸ್ವಪ್ನಾದಿವತ್ ಅಂತ ಹೇಳಿ ನಿರಾಕರಣೆ ಮಾಡಿದ್ದಾರಲ್ಲಿ. ಈ ವೈಧರ್ಮ್ಯಾಚನ ಸ್ವಪ್ನಾದಿವತ್ ಅಂತ ಅನ್ನೋದರಲ್ಲಿ ನಿರಾಕರಣೆ ಮಾಡಿದ್ದಾರಲ್ಲ, ಅದನ್ನ ತೆಗೆದುಕೊಂಡು ಕೆಲವರು ನೋಡಿ ಇಲ್ಲಿ ವಿರೋಧವಾಗಿ ಹೇಳಿದ್ದಾರೆ. ಮಾಂಡೂಕ್ಯ ಹೇಳಿರತಕ್ಕಂಥ ಒಂದು ಅವಸ್ಥಾತ್ರಯಕ್ಕೂ ಇಲ್ಲಿ ಸ್ವಪ್ನದಲ್ಲಿ ವಿಚಾರ ಮಾಡಿರತಕ್ಕಂಥದ್ದಕ್ಕೂ ವ್ಯತ್ಯಾಸವಿದೆ ಅಂತ ಹೇಳಿ ಅದಕ್ಕೆ ಈ ಮೂಲಾವಿದ್ಯೆಯನ್ನ ಗಂಟು ಹಾಕಿ ನೋಡಿ ಇಲ್ಲಿ ವೈಧರ್ಮ್ಯಾಚನ ಸ್ವಪ್ನಾಧಿಪತು ಎಂಬುದರಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಈ ಒಂದು ಅವಿದ್ಯೆಯನ್ನು ಹೇಳಿದ್ದಾರೆ ಅಂತ ಹೇಳಿ ಗಂಟಾಕಿ ಏನೋ ಬರೀತಾರೆ. ಆ ಒಂದು ಲೇಖನ ನಮಗೂ ಬರ್ಕೊಟ್ಟಿದ್ದಾರೆ ಒಬ್ರು. ಆದರೆ ಅದು ಹೇಗೆ ಅದು ಸರಿಯಲ್ಲ ಅಂತಕ್ಕಂಥದ್ದು ಸ್ವಾಮಿಗಳು ನಿರೂಪಣೆ ಮಾಡಿದ್ದಾರೆ. ಅವೆಲ್ಲ ದೊಡ್ಡ ವಿಚಾರ, ಅವೆಲ್ಲ ಬೇಡ ಇವಾಗ. ಇಲ್ಲಿ ಸುಮ್ಮನೆ ಹೇಳಿದೆ ಅಷ್ಟೇ. ಯಥಾ ಹಿ ಸ್ವಪ್ನ ಮಾಯಾ ಇಲ್ಲಿ ಸ್ವಪ್ನ ಮಾಯ ಅಂತ ಈ ಮರುಮರೀಚಿಕೆ ಗಂಧರ್ವ ನಗರ ಇತ್ಯಾದಿಗಳಲ್ಲಿ ಅಲ್ಲಿ ಬಾಹ್ಯಾರ್ಥ ಯಾವುದೂ ಇಲ್ಲ. ಆದರೂ ಕೂಡ ಗ್ರಾಹ್ಯ ಗ್ರಾಹಕಾಕಾರ ಹೊಂದಿ ಗ್ರಾಹ್ಯ ಗ್ರಾಹಕ ಎಲ್ಲವೂ ಇದೆ ಅಲ್ಲಿ. ಸ್ವಪ್ನದಲ್ಲಿ ಯಾವ ವ್ಯವಹಾರ ಇಲ್ಲ, ಎಲ್ಲವೂ ಇದೆ. ಆದರೆ ಏನಾದ್ರು ಅರ್ಥ ಇದೆಯಾ? ಬಾಹ್ಯಾರ್ಥ ಇದೆಯಾ? ಬಾಹ್ಯಾರ್ಥ ಇಲ್ಲವೇ ಇಲ್ಲ. ಅದೇ ರೀತಿ ಏವಂ ಜಾಗರಿತ ಗೋಚರ ಅಪಿ ಸ್ತಂಭಾದಿ ಪ್ರತ್ಯಯ ಭವಿತುಮರ್ಹಂತಿ ಇತ್ಯವಗಮ್ಯತೆ. ಅದೇ ರೀತಿ ಸ್ವಪ್ನದಲ್ಲಿ ಯಾವ ರೀತಿ ಯಾವ ವಿಷಯವೂ ಇಲ್ಲದೆ ನಮಗೆ ಆಯಾ ವಿಷಯಗಳ ಅರಿವಾಗುತ್ತದೆಯೋ, ಅಲ್ಲೂ ಕೃಷ್ಣ ಬರ್ತಾನೆ. ಆದರೆ ಕೃಷ್ಣ ಇದ್ದಾನ ಸ್ವಪ್ನದಲ್ಲಿ? ಇಲ್ಲವೇ ಇಲ್ಲ. ಕೃಷ್ಣನ ಅರಿವಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಜಾಗೃತಿನಲ್ಲಿಯೂ ಕೂಡ ಸ್ತಂಭಾದಿ ಪ್ರತ್ಯಯ, ಇದು ಕಂಬ, ಇದು ಮಡಿಕೆ, ಇದು ಕುಡಿಕೆ, ಇವನು ಕೃಷ್ಣ, ಇವನು ರಾಮ, ಹೀಗೆ ಪ್ರತ್ಯಯಗಳು ಆಗಬಹುದಾಗಿದೆ ಅಷ್ಟೇ ಹೊರತು ಬಾಹ್ಯಾರ್ಥ ಬೇಕೇ ಇಲ್ಲ. ನೋಡಿ ಸ್ವಪ್ನ ಉದಾಹರಣೆ ನೋಡಿ, ಮರೀಚುತಕ ಉದಾಹರಣೆ ನೋಡಿ, ಗಂಧರ್ವ ನಗರ ನೋಡಿ. ಗಂಧರ್ವ ನಗರ ಹಬ್ಬಬ್ಬ ಏನು ಸೃಷ್ಟಿ! ಎಲ್ಲ ಕಾಣ್ತಾ ಇದೆ ನಮಗೆ. ಎಂಥ ಉಪ್ಪರಿಗೆಗಳು, ಮನೆಗಳು, ಸರೋವರಗಳು. ಅಂದರೆ ಅದು ವಿಷಯ ಇದೆಯಾ? ಏನೂ ಇಲ್ಲ. ಹೀಗೆ ಇಲ್ಲಿ ಬಾಹ್ಯಾರ್ಥವನ್ನು ನಿರಾಕರಣೆ ಮಾಡ್ತಾ ಇದ್ದಾನೆ ಯಾರು? ವಿಜ್ಞಾನವಾದಿ ಬೌದ್ಧ.
ಮತ್ತು ಮುಂದೆ ಹೇಳ್ತಾರೆ ನೋಡಿ, ಪ್ರತ್ಯಯತ್ವ ಅವಿಶೇಷ. ಇದು ಪ್ರತ್ಯಯತ್ವ ಅವಿಶೇಷ. ಈ ಪ್ರತ್ಯಯ ಅಂತಕ್ಕಂಥದ್ದು ಅವಿಶೇಷ ಸಮಾನ. ಏನು ಅಂದರೆ ಜಾಗೃತಿನಲ್ಲಿಯೂ ಕೂಡ ನಮಗೆ ಈ ಪ್ರತ್ಯಯ ಉಂಟಾಗುತ್ತೆ, ಸ್ವಪ್ನದಲ್ಲಿಯೂ ಕೂಡ ಪ್ರತ್ಯಯ ಉಂಟಾಗುತ್ತೆ. ಪ್ರತ್ಯಯದಲ್ಲಿ ಯಾವ ಭೇದವೂ ಇಲ್ಲ. ಸ್ವಪ್ನದಲ್ಲಿ ಯಾವ ರೀತಿ ಪ್ರತ್ಯಯವಾಗುತ್ತದೆಯೋ ಅದೇ ರೀತಿ ಜಾಗೃತಿನಲ್ಲಿಯೂ ಪ್ರತ್ಯಯವಾಗ್ತಾ ಇದೆ. ಸ್ವಪ್ನದಲ್ಲಿ ವಿಪರೀತ ದುಃಖ ಬಂತು, ಏನೋ ಆಯಿತು, ಕಷ್ಟಪಟ್ಬಿಟ್ಟ, ಏನೋ ಜಾಗೃತಿನಲ್ಲಿಯೂ ಅದೇ. ಹೌದ್ ತಾನೆ? ಪ್ರತ್ಯಯ ಅಂತಕ್ಕಂಥ ಎರಡರಲ್ಲೂ ಸಮಾನ. ಆದ್ದರಿಂದ ಏನಾಯಿತು, ಅಲ್ಲಿ ಹೇಗೆ ವಿಷಯವು ಬೇಕಿಲ್ಲವೋ, ಬಾಕ್ಯಾರ್ಥ ಬೇಕಿಲ್ಲವೋ ಸ್ವಪ್ನದಲ್ಲಿ, ಇಲ್ಲೂ ಅದೇ ರೀತಿ ಬೇಕಿಲ್ಲ ಅಂತ ವಾದ ಒಂದು. ಮತ್ತು ಇಲ್ಲಿ ನೋಡಿ ಇನ್ನೊಂದು ನಮಗೂ ಇದು ಬರ್ತಕ್ಕಂಥ ಒಂದು ಸಂಶಯ ಇಲ್ಲಿ ಬರುತ್ತೆ. ಕಥಂ ಪುನಃ ಅಸತಿ ಬಾಹ್ಯಾರ್ಥೆ ಪ್ರತ್ಯಯ ವೈಚಿತ್ರ್ಯ ಉಪಪದ್ಯತೆ. ಅಲ್ಲ ಸ್ವಾಮಿ, ನೀವು ಇಷ್ಟೆಲ್ಲ ಹೇಳಿದ್ರಿ, ಆಯ್ತು ಒಪ್ಕೊಳ್ಳೋಣ. ಏನು ನೋಡಿ, ಆ ಕೃಷ್ಣ ಅಂತ ಇರಬೇಕಾದ್ರೆ ಏನಾಗಬೇಕು, ಆ ಕೃಷ್ಣನ ಆಕಾರ ಸಾರೂಪ್ಯ ತನ್ನ ಒಳಗಡೆ ಅವನ ಸಾಮಾನ್ಯ ಜ್ಞಾನದಲ್ಲಿ ಬರಬೇಕು, ವಿಶೇಷ ಜ್ಞಾನ ಅಂತ ಹೇಳಿದ್ರಿ. ಹೌದು ತಾನೆ ಸ್ವಾಮಿ? ಹೌದಪ್ಪ. ಅಲ್ಲ ಸ್ವಾಮಿ, ಕೃಷ್ಣನೇ ಇಲ್ಲ ಅಂತ ಹೇಳ್ತೀರಾ ನೀವು, ಬಾಕ್ಯಾರ್ಥ ಇಲ್ಲ ಅಂತ ಹೇಳ್ತೀರಾ. ಕೃಷ್ಣನೇ ಇಲ್ಲದೆ ಇರುವಾಗ ಆ ಕೃಷ್ಣನ ಜ್ಞಾನ ಹೇಗಾಗ ಸ್ವಾಮಿ ಸಾಧ್ಯ? ಮುಂದೆ ನನ್ನ ಪುಸ್ತಕ ಇದೆ, ನನ್ನ ಪುಸ್ತಕ ಜ್ಞಾನ ಅಂತ ಆಗ್ತಾ ಇದೆ, ಪುಸ್ತಕವೇ ಇಲ್ಲ, ಪುಸ್ತಕ ಜ್ಞಾನ ಹೇಗಾಗುತ್ತೆ? ವಾಕ್ಯಾರ್ಥ ಇದ್ರೂ ತಾನೇ ಜ್ಞಾನ ಆಗೋದು, ಇಲ್ಲ ಜ್ಞಾನ ಯಾಕೆ ಸ್ವಾಮಿ ಆಗುತ್ತೆ ಅಂತನ್ಬಿಟ್ಟ. ಇಲ್ಲಿ ನೋಡಿ ಗೊತ್ತಾಯ್ತಾರೆ, ಅಂದ ಒಳಗಡೆ ಆ ಒಂದು ಜ್ಞಾನ ಉಂಟಾಗಬೇಕಾದ್ರೆ ವಾಕ್ಯಾರ್ಥ ಬೇಕಿಲ್ಲ ಅಂದರು. ಅಲ್ಲ ಸ್ವಾಮಿ, ಹೊರಗಡೆ ವಿಷಯ ಆಕಾರದ ಜ್ಞಾನ ಆಗಬೇಕಾದ್ರೆ ಹೊರಗಡೆ ವಿಷಯ ಅಂತ ನಮಗೆ ಗೊತ್ತಿಲ್ಲದೆ ಇದ್ರೆ, ವಿಷಯವೇ ಇಲ್ಲದೆ ಆಕಾರ ಹೇಗೆ ಬರುತ್ತೆ ನಮಗೆ ಅಂತ ಕೇಳ್ದ. ಕಥಮ ಅಂತ ಬಾಯಿ ವಾಸನಾ ವೈಚಿತ್ರ್ಯಾತಿಥ್ಯಾಹ. ನೋಡಪ್ಪ, ಇದು ಹೊರಗಡೆ ಕೃಷ್ಣ ಎಂಬತಕ್ಕಂಥವನು ಇರಲೇಬೇಕು ಅಂತ ಇಲ್ಲ, ನಿಯಮವೇ ಇಲ್ಲ. ಮತ್ತೆ ಆಕಾರ ಆಗಬೇಕು, ಕೃಷ್ಣನ ಆಕಾರ ಅಂತ ಹೇಳಿದ್ರಿ. ಹೌದಪ್ಪ, ವಾಸನಾ ವೈಚಿತ್ರ್ಯ. ಯಾವುದೋ ಒಂದ್ಸರಿ ಕೃಷ್ಣನ್ ನೋಡಿದ್ದ, ಅಥವಾ ಇನ್ನೆಲ್ಲ ಫೋಟೋದಲ್ಲಿ ನೋಡಿದ್ದ, ಅಥವಾ ಇನ್ಯಾವಾಗಲೂ ನೋಡಿದ್ದ, ಅಷ್ಟೇ ಸಾಕು. ಈಗ ನಿನಗೆ ಕೃಷ್ಣನ ಪ್ರತ್ಯಯವಾಗಬೇಕಾದರೆ ಕೃಷ್ಣ ಎದುರಿಗೆ ಇರಬೇಕಾದ್ದಿಲ್ಲ. ಯಾವುದು ಆ ವಾಸನೆ ಇದೆಯಲ್ಲ ಅಷ್ಟೇ ಸಾಕು. ವಾಸನ ವೈಚಿತ್ರ್ಯದಿಂದಲೇ ನಿನಗೆ ಆ ಒಂದು ವಿಧವಾದ ಪ್ರತ್ಯಯ ಆಗ್ತಾ ಇದೆ. ಮತ್ತು ಅನಾದೌ ಹಿ ಸಂಸಾರೇ ಬೀಜಾಂಕುರವತ್ ವಿಜ್ಞಾನಾನಾಂ ವಾಸನಾನಾಂಚ ಅನ್ಯೋನ್ಯ ನಿಮಿತ್ತ ನೈಮಿತ್ತಿಕ ಭಾವೇನ ವೈಚಿತ್ರ್ಯಂ ನ ಪ್ರತಿಸಧ್ಯತೆ. ನೋಡಿ, ಈ ಸಂಸಾರ ಇದೆಯಲ್ಲ, ಅನಾದಿ ಸಂಸಾರ, ಇದು ಏನಾಗಿದೆ, ಬೀಜಾಂಕುರವತ್, ಬೀಜ ಮತ್ತೆ ಮೊಳಕೆ, ಬೀಜ ಮತ್ತೆ ಮೊಳಕೆ. ಬೀಜಕ್ಕೆ ಕಾರಣ ಮರ, ಅಂಕುರ ಮರವಾಗುತ್ತೆ. ಅದು ಮರಕ್ಕೆ ಕಾರಣ ಬೀಜ. ಎರಡಕ್ಕೂ ಒಂದಕ್ಕೊಂದು ಕಾರಣ, ಅನ್ಯ ನಿಮಿತ್ತ ನೈಮಿತ್ತಿಕ ಭಾವ ಇದು. ಹೀಗೆ ವಿಜ್ಞಾನ ಮತ್ತೆ ವಾಸನೆ ಎರಡಕ್ಕೂ ಕೂಡ ನಿಮಿತ್ತ ನೈಮಿತ್ತಿಕ ಭಾವ ಇದೆ. ವಾಸನೆ ಇದ್ರೆ ವಿಜ್ಞಾನ, ವಿಜ್ಞಾನ ಇದ್ರೆ ವಾಸನೆ, ಅಷ್ಟೇ. ವಿಜ್ಞಾನ ಇಲ್ಲದೆ ಇದ್ರೆ ಅದಿಲ್ಲ, ಇದಿಲ್ದಿರ ಅದಿಲ್ಲ ಅಂತ ಹೇಳಿ ಇಲ್ಲಿ ನೋಡಿ, ಇದು ಈಗಲೂ ಕೂಡ ಇದನ್ನು ಹೇಳ್ತಾರೆ. ವಾಸನ ಅಂತಕ್ಕಂಥದ್ದು ಇದು ಬೌದ್ಧರ ಪದವೇ ಇಲ್ಲಿ ಇದ್ರೂ ಕೂಡ ಇದು ವೇದಾಂತಗಳು ಈಗಲೂ ಹೇಳ್ತಾರೆ. ಏನ್ರಿ ವಾಸನಾಕ್ಷಯ, ಮೋಕ್ಷ ಅಂದ್ರೇನು, ವಾಸನಾಕ್ಷಯ ಅಂದ್ಬಿಡ್ತಾರೆ. ಇದನ್ನು ಬಹಳವಾಗಿ ನಮ್ಮ ಇವರು ಹೇಳ್ತಾ ಇದ್ರು. ಯಾರು? ಸ್ವಾಮಿ ಚಿನ್ಮಯಾನಂದರು. ವಾಸನಾಕ್ಷಯ ಅಂತಕ್ಕಂಥದ್ದು. ಆದರೆ ಚಿನ್ಮಯಾನಂದರು ಬಹಳ ಬಾರಿ ಅವರು ಇಲ್ಲಿ ಬಂದಾಗಲೆಲ್ಲ ಕೂಡ ಬೆಂಗಳೂರಿಗೆ ಬಂದು ಸ್ವಾಮಿಗಳ ಹತ್ರ ಬಂದು ಡಿಸ್ಕಷನ್ ಮಾಡಿ ಭಗವದ್ಗೀತೆ ಮೇಲೆ ಹೋಗ್ತಾ ಇದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಅಂತ ಕಾಣುತ್ತೆ, ಅದೇನೋ ಗೊತ್ತಿಲ್ಲ, ಇರಲಿ ಅದು. ಹೀಗೆ ಇವತ್ತಿಗೂ ಕೂಡ ಈ ಒಂದು ವಾಸನಾ ಅಂತಕ್ಕಂಥದ್ದು ಇದೆ, ವೇದಾಂತಗಳಲ್ಲೂ ಇರ್ತಕ್ಕಂಥದ್ದು. ವಾಸನಾ ನಿಮಿತ್ತಮೇವ ಜ್ಞಾನಮಯ. ಹೀಗೆ ಅನ್ವಯ ವ್ಯತಿರೇಕದಿಂದ ಇದ್ರೆ ಇದಿದ್ದರೆ ಇರುತ್ತೆ, ಇದರಿಲ್ಲ ಅನ್ವಯ. ಅದು ಇದ್ದರೂ ಇಲ್ಲದೆ ಇದ್ದರೂ ಇರಬಹುದು, ಇದ್ದರೂ ಇಲ್ಲದೆ ಇರಬಹುದು, ವ್ಯತಿರೇಕ. ಹೀಗೆ ವಾಸನಾ ನಿಮಿತ್ತ
ವಾಸನಾ ಕಾರಣದಿಂದಲೇ ಈ ಒಂದು ಜ್ಞಾನ ವೈಚಿತ್ರ್ಯ ಅಂತಕ್ಕಂಥದ್ದು. ಅಂದರೆ ಇದು ಕೃಷ್ಣ, ಇದು ರಾಮ, ಇದು ಮಡಿಕೆ, ಇದು ಕುಡಿಕೆ. ಜ್ಞಾನ ವೈಚಿತ್ರ್ಯ, ವಿಶೇಷ ಜ್ಞಾನ ಅಂಥದ್ದು ಉಂಟಾಗುತ್ತೆ. ಈ ಎದುರಿಗೆ ಬಾಹ್ಯಾರ್ಥ ಇರಬೇಕಾಗಿಲ್ಲ, ಕೇವಲ ವಾಸನೆಯಿಂದ ಮಾತ್ರ ಆಗಬಹುದಾಗಿದೆ ಅಂತ ಹೇಳಿದೆ. ಮತ್ತು ಸ್ವಪ್ನಾದಿಷು ಅಂತರೇಣಾಪಿ ಅರ್ಥಂ ವಾಸನಾ ನಿಮಿತ್ತಸ್ಯ ಜ್ಞಾನ ವೈಚಿತ್ರ್ಯಸ್ಯ ಉಭಾಭ್ಯಾಮಪಿ ಆವಾಭ್ಯಾಂ ಅಭ್ಯುಪಗಮ್ಯಮಾನತ್ವಾತ್. ನೋಡಿ, ಸ್ವಪ್ನವೇ ಮುಂತಾದವುಗಳ ಸ್ವಪ್ನ ಮೋಕ್ಷ ಬೇರೆ ಬೇರೆ ಅವಸ್ಥೆಗಳು ಇದ್ರೆ ಅದರಲ್ಲಿ ಅಂತರೇಣಾಪಿ ಅರ್ಥಂ, ಅಲ್ಲಿ ಬಾಹ್ಯಾರ್ಥ ಯಾವುದು ಇಲ್ಲವೇ ಇಲ್ಲ. ಅರ್ಥ ಅಂದರೆ ಬಾಹ್ಯಾರ್ಥ, ವಿಷಯ. ಬಾಹ್ಯಾರ್ಥ ಇಲ್ಲವೇ ಇಲ್ಲ. ಆ ಇಲ್ಲದೆ ಇದ್ದರೂ ಕೂಡ ಏನಾಗುತ್ತೆ, ವಾಸನಾ ನಿಮಿತ್ತಸ್ಯ ಅಂದರೆ ಯಾವುದೋ ವಾಸನೆಗೆ ಒಳಪಟ್ಟು, ಯಾವ ಸಂಸ್ಕಾರಕ್ಕೆ ಒಳಪಟ್ಟು ಏನಾಗಿದೆ, ಅಲ್ಲಿ ಸ್ವಪ್ನದಲ್ಲಿ ಏನೇನೋ ವೈಚಿತ್ರ್ಯಗಳನ್ನು ಕಾಣುತ್ತೇವೆ. ಆ ವೈಚಿತ್ರ್ಯವನ್ನು ಕಾಣಬೇಕಾದ್ರೆ ಕಾರಣ ಏನು, ಅಲ್ಲಿ ಪದಾರ್ಥ ಇಲ್ಲ. ಆದರೂ ಯಾಕೆ ಕಾಣುತ್ತೆ ಅಂದರೆ ವಾಸನೆಯ ಬಲದಿಂದ. ಎಲ್ಲೋ ಯಾವತ್ತೋ ನೋಡಿದ್ದ ಅದೇ. ಹಾಗಾಗಿ ಇದನ್ನು ಕೂಲಂಕಷವಾಗಿ ನಾವು ಮಾಡಿತ್ತು. ಎಲ್ಲಿ, ಆ ಒಂದು ವೈತಥ್ಯ ಪ್ರಕರಣದಲ್ಲಿ. ಸ್ವಪ್ನದಲ್ಲಿ ಒಂದು ವಸ್ತು ಕಂಡ ಅಂತ ಆಗಬೇಕಾದ್ರೆ ಆ ವಸ್ತು ಅವನ ಸ್ಮೃತಿಯಲ್ಲಿ ಇದ್ದೇ ಇರಬೇಕು, ಅವನ ವಾಸನೆ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಅಲ್ಲ ಸ್ವಾಮಿ, ನೆನ್ನೆ ನಾನು ಅಮೇರಿಕಾ ದೇಶದಲ್ಲಿ ಓಡಾಡ್ತಾ ಇದ್ದೆ, ನಾ ಅಮೇರಿಕಕ್ಕೆ ಹೋಗೇ ಇಲ್ವಲ್ಲ, ಎಲ್ಲಿ ವಾಸನೆ ಬರಬೇಕು, ಇಲ್ವೇ ಅಂದರೆ ಇಲ್ಲಪ್ಪ. ಅದು ಏನಾಗಿರುತ್ತೆ ಗೊತ್ತೇನೋ, ನೀನು ವಾಸ್ತವವಾಗಿ ಮಹಾತ್ಮ ಗಾಂಧಿ ರೋಡ್ ಓಡಾಡ್ತಾ ಇರ್ತೀಯ, ಅಲ್ಲಿ ಆದರೆ ನಿನ್ನ ಅನುಭವ ಏನಾಗಿರುತ್ತೆ, ಎಲ್ಲೋ ಕೇಳಿರ್ತೀಯ ಅಮೇರಿಕಾ ಅಂತ, ಅದು ಎರಡು ಬೆರೆತುಕೊಂಡು ಅಮೇರಿಕಾದಲ್ಲಿ ಹೋಗ್ತಾ ಇದ್ದೀನಿ ಅನುಭವ ಆಯ್ತು ಅಷ್ಟೇ ಅಂತ ಹೇಳಿ ಅಲ್ಲಿ ಬಂದಿದೆ ನೋಡೋಣ. ಹೀಗೆ ಈ ಹೊರಗಿನ ವಿಷಯ ಇಲ್ಲದೇ ಇದ್ದರೂ ಕೂಡ ಕೇವಲ ವಾಸನೆಯಿಂದ ಈ ಸ್ವಪ್ನವೇ ಮುಂತಾದವುಗಳಲ್ಲಿ ಜ್ಞಾನದ ಒಂದು ವಿಶೇಷ ಅನುಭವ ನಮಗೆ ಆಗಬಹುದಾಗಿದೆ ಅಂತಕ್ಕಂಥದ್ದು ಆವಾಭ್ಯಾಮ್ ಅಭ್ಯುಪಗಮ್ಯ ಮಾನ. ಆವಾಭ್ಯಾಮ್ ಅಂದರೆ ನಮ್ಮಿಬ್ಬರಿಗೂ ಕೂಡ, ನಮ್ಮಿಬ್ಬರಿಗೂ ಯಾರಿಲ್ಲಿ, ಬಾಹ್ಯಾರ್ಥವಾದಿಗಳು ಮತ್ತು ವಿಜ್ಞಾನವಾದಿಗಳು. ನೋಡಿ, ನಮ್ಮಿಬ್ಬರಿಗೂ ಕೂಡ ಬಾಹ್ಯಾರ್ಥವಾದಿಗಳು ಒಪ್ತೇವೆ, ವಿಜ್ಞಾನವಾದಿಗಳು ಒಪ್ತೇವೆ. ಏನು, ವಾಸನೆಯನ್ನ, ಈ ವಾಸನಾ ವೈಚಿತ್ರ್ಯ ಬರುತ್ತೇವೆ. ವಾಸನಾ ವೈಚಿತ್ರ್ಯ ಒಪ್ಪದ ಮೇಲೆ ಹೊರಗಿನ ವಿಷಯ ಯಾಕೆ ಬೇಕು, ಅದು ಇವನ ಆರ್ಗ್ಯುಮೆಂಟ್. ಅಂತರೇಣತು ವಾಸನಾಂ ಅರ್ಥನಿಮಿತ್ತಸ್ಯ ಜ್ಞಾನ ವೈಚಿತ್ರ್ಯಸ್ಯ ಮಯ ಅನಭ್ಯುಪಗಮ್ಯಮಾನತ್ವಾತ್. ಆದರೆ ನಾವಿಬ್ಬರು ಒಪ್ತೇವೆ, ಮತ್ತು ಬಾಹ್ಯಾರ್ಥವಾದಿಗಳನ್ನ ನಿರಾಕರಣೆ ಮಾಡ್ತಾ ಇದೆಯಲ್ಲ ನೀನು, ಅವ್ರು ಬುದ್ಧ ಹೇಳಿದ್ದಲ್ವೇ ಅಲ್ಲ ಅಂತ ಅಂದರೆ ಒಪ್ತೇವೆ ಸ್ವಾಮಿ. ಅದು ಯಾವುದ್ರಲ್ಲಿ ಗೊತ್ತೇ, ಆದರೆ ಈ ಒಂದು ಅರ್ಥ ನಿಮಿತ್ತ ನಮ್ಮ ಪದಾರ್ಥದ ಜ್ಞಾನ ಅಂತ ನಮಗೆ ಆಗಬೇಕಾದರೆ ವಾಸನೆ ಇಲ್ಲದೆ, ಸಂಸ್ಕಾರವಿಲ್ಲದೆ, ಪದಾರ್ಥ ಬೇಕಾಗಿಲ್ಲ, ಪದಾರ್ಥ ಇರಬೇಕಾಗಿಲ್ಲ, ಆದರೆ ಸಂಸ್ಕಾರವೂ ಬೇಕಾಗಿಲ್ಲ ಅಂತ ಹೇಳೋದನ್ನ ನಾವು ಒಪ್ಪುವುದಿಲ್ಲ. ವಾಕ್ಯಾರ್ಥ ಬೇಡ, ಅದನ್ನು ನಾವು ನಿರಾಕರಣೆ ಮಾಡಿದ್ದೇವೆ, ಬುದ್ಧ ಹೇಳಿದ್ದೆಲ್ಲ ಅದು. ಆದರೆ ಅದರ ಒಂದು ವಾಸನೆ ಅದಾಗೋದಕ್ಕೆ ಆ ವಾಸನೆ ಅಂತಕ್ಕಂಥದ್ದು ಬೇಕು. ಅದಕ್ಕಿಂತ ಜ್ಞಾನ ವೈಚಿತ್ರ್ಯ ಇದೆ. ಆ ವಾಸನೆ ಅಂತನ್ನೋದು ಬೇಕೇ ಬೇಕು. ವಾಸನೆ ಇಲ್ಲದೆ ಅರ್ಥ ನಿಮಿತ್ತ ಪದಾರ್ಥ ಜ್ಞಾನ ಆಗ್ಬಹುದು ಅಂತಕ್ಕಂಥ ನಾವು ಒಪ್ಪೋದಿಲ್ಲ. ಅಂತರೇಣತು ವಾಸನ ಅರ್ಥ ನಿಮಿತ್ತಸ್ಯ ಜ್ಞಾನ ವೈಚಿತ್ರ್ಯಸ್ಯ ಅನಭ್ಯುಪಗಮ್ಯಮಾನತ್ವ. ವಾಸನೆ ಇಲ್ಲದೇನೆ ಕೇವಲ ಅರ್ಥ ಜ್ಞಾನ ಆಗುತ್ತೆ, ಒಪ್ಪೋದಿಲ್ಲ ನಾವು. ತಸ್ಮಾದಪಿ ಅಭಾವೋ ವಾಕ್ಯಾರ್ಥಸ್ಯ. ಆದ್ದರಿಂದ ವಾಕ್ಯಾರ್ಥ ಅಂತಕ್ಕಂಥದ್ದು ಇರಬೇಕಾಗಿಲ್ಲ, ಇಲ್ಲ, ಕೇವಲ ವಿಜ್ಞಾನ 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 ಅಷ್ಟೆ ಅಂತಕ್ಕಂಥದ್ದು ಇಲ್ಲಿ ಆ ವಿಜ್ಞಾನವಾದಿ ಇದು ಹೇಳ್ತಾ ಇದ್ದಾನೆ. ಇಷ್ಟೂ ಕೂಡ ಇದು ಆಯ್ತಲ್ಲ. ಇನ್ನೂ ಕೂಡ ಇನ್ನೂ ಸ್ವಲ್ಪ ಇದೆ ಇಲ್ಲಿ, ಅವನು ಇನ್ನೂ ಒಂದು ಕೆಲವು ಮುಖ್ಯವಾದ ವಿಚಾರಗಳನ್ನು ಇಲ್ಲಿ ಮುಂದೆ ಹೇಳ್ತಾನೆ. ಅಲ್ಲಿ ಈ ಪ್ರಕೃತ ಮುಂದಿನ ಭಾಗದಲ್ಲಿ ಈ ಆಚಾರ್ಯರು ಇಲ್ಲಿ ಶಂಕರ ಭಗವತ್ಪಾದ ಪ್ರವೇಶ ಆಗುತ್ತೆ. ಇಲ್ಲಿ ನೋಡಪ್ಪ, ನೀನು ವಿಜ್ಞಾನವಾದಿ ಹೀಗೆ ಹೇಳ್ತಾ ಇದೆಯಲ್ಲ, ಇದೂ ಕೂಡ ಸರಿಯಲ್ಲ, ನಿನ್ನ ವಾದ ಸರಿ ಇಲ್ಲ. ವಾಕ್ಯಾರ್ಥವಾದ ಬೇಕೇ ಇಲ್ಲ ಅಂತೀಯಲ್ಲಪ್ಪ, ಅದು ಸರಿ ಇಲ್ಲ, ವಾಕ್ಯಾರ್ಥವು ಇರಬೇಕು ಅಂತ ಹೇಳ್ತಾರೆ. ಇದು ತುಂಬ ಆಳವಾದ ವಿಚಾರ. ಏನ್ರಿ, ಶಂಕರ ಭಗವತ್ಪಾದರು ಯಾವ ವಾಕ್ಯಾರ್ಥವೂ ಇಲ್ಲ ಎಲ್ಲವೂ ಅಂತ ಹೇಳಿದ್ರು, ಇಲ್ಲಿ ಕೇಳಿದ್ರೆ ವಾಕ್ಯಾರ್ಥ ಅವನಿಗೆ ಬೇಡ ಅಂತಂದ ವಿಜ್ಞಾನವಾದಿಗಳು.
ಅವನು ನಿರಾಕರಣೆ ಮಾಡ್ತಾ ಇದ್ದಾರೆ. ಇಲ್ಲ ರೀ ವಾಕ್ಯಾರ್ಥ ಇರಬೇಕು, ವಾಕ್ಯಾರ್ಥ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಇದನ್ನು ವಿಚಾರ ಮಾಡಿ ನೋಡಬೇಕು. ಅದರ ಮುಂದಿನ ಭಾಗದಲ್ಲಿ ನಾವು ಸ್ವಲ್ಪ ನಿಧಾನವಾಗಿ, ಇಲ್ಲದೇ ಇದ್ರೆ ಏನ್ರಿ ಶಂಕರ ಇಲ್ಲಿ ವಾಕ್ಯಾರ್ಥ ಬೇಕು ಅಂತಂದ್ರು, ಆ ಬೌದ್ಧರ ಹತ್ರ ವಾದ ಮಾಡ್ತಾ, ವೇದಾಂತಿಗಳ ಹತ್ರ ವಾದ ಮಾಡ್ತಾ, ಯಾವ ವಾಕ್ಯಾರ್ಥ ರೀ ಆತ್ಮನಿಗಿಂತ ಭಿನ್ನವಾಗಿ ಯಾವುದೂ ಇಲ್ಲ, ಯಾವ ವಾಕ್ಯಾರ್ಥವೂ ಇಲ್ಲ, ಏಕಮೇವಾದ್ವಿತೀಯ ಅಂತ ಅಲ್ಲೂ ವಾದ ಮಾಡಿದ್ರು. ಇದೆಂಥಾದ್ರಿ ಇದು ಅಂತಾಗುತ್ತಲ್ಲ. ಇದಕ್ಕೆ ಬಹಳ ಬಹಳ ಏನು ಹೇಳಿದ್ನಲ್ಲ, ಏಕಾಗ್ರತೆ ಪ್ರತಿಯೊಂದು ಪದವನ್ನೂ ಕೂಡ ನಾವು ಅಧ್ಯಯನ ಮಾಡಿದ್ರೆ ಮಾತ್ರ ನಮ್ಗೆ ಅರ್ಥವಾಗುತ್ತೆ ಹೊರತು, ಇಲ್ಲದೇ ಹೀಗೆ ಏನ್ರಿ ಅಲ್ಲೊಂದು ಹೇಳ್ತಾರೆ ಇಲ್ಲೊಂದು ಯಾರಾದ್ರು ಕೇಳಿದ್ರೆ ಏನೋ ಗೊತ್ತಿಲ್ಲಪ್ಪ ಅದೇನೋ ಹೇಳಿ ಇರಲಿ ನೋಡೋಣ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಮುಂದಿನ ಭಾಗದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.